ನಮಸ್ತೆ, ನಾನು ನಿಮ್ಮ ಪುಷ್ಪಾಂಜಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ವಲ್ಪ ಗಂಟ್ಲು ಪ್ರಾಬ್ಲಮ್ ಇದೆ. ಲಾಸ್ಟ್ ವ್ಲಾಗ್ಸಿಂದ ಇದನ್ನೇ ಹೇಳ್ತಾನೆ ಇದ್ದೀನಿ. ಅದು ಮೇ ಬಿ ಇಷ್ಟು ಬೇಗ ಸರಿ ಹೋಗಲ್ಲ ಅಂತ ಹೇಳಿ ಅನಿಸುತ್ತೆ. ಈಗ ಸುಮಾರು ಒಂದು 10 ಗಂಟೆ ಆಗಿದೆ. ವ್ಲಾಗ್ನ ಈಗ ಶುರು ಮಾಡ್ತಾ ಇದ್ದೀನಿ. ಸಾರಿ, ಎಕ್ಸ್ಕ್ಯೂಸ್ ಮೀ. ಈ ವೆದರ್ ಹೆಂಗಾಗೋಗ್ಬಿಟ್ಟಿದೆ ಅಂತ ಅಂದರೆ ಎಲ್ಲರಿಗೂ, ನನಗೆ ಮಾತ್ರನೇ ಅಲ್ಲ, ಸುಮಾರು ಜನಕ್ಕೆ ಈ ಥರ ಒಂದು ಪ್ರಾಬ್ಲಮ್ ಆಗ್ತಾನೆ ಇದೆ. ನನಗೂ ಆಲ್ಮೋಸ್ಟ್ ಆಲ್ 1 ವೀಕಿಂದ ಅಂದರೆ ಸ್ವಲ್ಪ ಲೈಟಾಗಿ ಇತ್ತು. ಬರ್ತಾ ಬರ್ತಾ ಅದು ಜಾಸ್ತಿನೇ ಆಗ್ತಿದೆ. ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೆ ಒಂದು ಲಾಸ್ಟ್ ಅಲ್ಲ 1-2 ಡೇಸ್ ಬ್ಯಾಕ್ ತೊಗೊಂಡಿದ್ದೆ. ಮತ್ತೆ ಹಂಗೆ ಆಗ್ತಿದೆ. ಸೊ ಒನ್ಸ್ ಹಾಸ್ಪಿಟಲ್ಗೆ ವಿಸಿಟ್ ಮಾಡಬೇಕು. ಇವಾಗಾದರೂ ಅಂದರೆ ನನಗೆ ಪ್ರತಿ ವರ್ಷ ಈ ಒಂದು ಸೀಸನ್ ಏನು ಬರುತ್ತೆ, ಈ ಈ ಸೀಸನ್ನಲ್ಲಿ ಈ ಪ್ರಾಬ್ಲಮ್ ನನಗೆ ಖಂಡಿತ ಆಗತ್ತೆ. ನನ್ನ ಹಾಗೆ ಸುಮಾರು ಜನಕ್ಕಾಗತ್ತೆ ಅಂತ ಹೇಳಿ ಅನ್ಕೋತೀನಿ. ಬಟ್ ಇವಾಗಾದರೂ ಬೆಟರ್. ನಾನು ಮುಂಚೆ ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಆವಾಗ ಸಿಕ್ಕಾಪಟ್ಟೆ ಜಾಸ್ತಿ ಆಗೋದು ನನಗೆ. ಈ ವೆದರ್ ಬಂದ್ಬಿಡ್ತು ಅಂದರೆ ಸೊ ಏನು ನಾನು ಒಂದು 11 ತಿಂಗಳು ಹೆಲ್ದಿಯಾಗಿರ್ತಿದ್ದೆ. ಈ 1 ತಿಂಗಳಲ್ಲೇ ಫುಲ್ ಅನ್ಹೆಲ್ದಿ ಆಗಿಬಿಡ್ತಿದ್ದೆ. ಬಿಕಾಸ್ ಅದು ಸ್ಕೂಲ್ದು ಇನ್ನೊಂದು ಏನಂದರೆ, ಚಾಕ್ ಪೀಸಲ್ಲಿ ನಾವು ಬರೀತಿದ್ವಿ ಅಲ್ವಾ, ಚಾಕ್ ಪೌಡರ್ ಏನಿರುತ್ತೆ ಅದು ನನಗೆ ಸಿಕ್ಕಾಪಟ್ಟೆ ಇನ್ಫೆಕ್ಷನ್ ಆಗಿಬಿಡೋದು. ಕೆಲವು ಸತಿ ಅಂತೂ ಮಾತೇ ಆಡೋಕ್ಕಾಗ್ತಿರ್ಲಿಲ್ಲ. ಫುಲ್ ಕಂಪ್ಲೀಟಾಗಿ ನಾನು ಒಂಥರ ಮೂಕಿ ಥರ ಸೈಲೆಂಟ್ ಆಗಿಬಿಡ್ತಿದ್ದೆ ಆ 1 ಇನಿಷಿಯಲ್ ಡೇಸಲ್ಲಿ. ನಿಜವಾಗ್ಲೂ ನೆನೆಸ್ಕೊಂಡ್ರೆ ಹೆಂಗಿರೋದಪ್ಪ ಅಂತ ಹೇಳಿ. ಏನೂ ತಿನ್ನೋಕ್ಕಾಗ್ತಿರ್ಲಿಲ್ಲ, ನುಂಗಕ್ಕಾಗ್ತಿರ್ಲಿಲ್ಲ. ಬರೀ ಬಿಸಿನೀರು, ಲೈಕ್ ಈ ಸೂಪ್ ಥರ ಏನಾದರೂ ಮಾಡಿಕೊಂಡು ಕುಡಿಯೋದು, ಈ ಥರನೇ ಮಾಡ್ತಿದ್ದೆ. ಒಂದು 3-4 ಡೇಸ್ ಅದೇ ಆಗೋದು ನನಗೆ. ತುಂಬ ಸಫರ್ ಪಟ್ಟಿದ್ದೀನಿ ಬಿಡಿ. ಬಟ್ ನನಗೆ ಆ ಫೀಲ್ಡ್ ಸಿಕ್ಕಾಪಟ್ಟೆ ಇಷ್ಟ ಇರೋದು, ಬಿಡೋಕ್ಕಾಗ್ತಿರ್ಲಿಲ್ಲ. ಆ ಆ ಥರ ಹೆಲ್ತ್ ಇಶ್ಯೂ ಆದಾಗ ಸಾಕಪ್ಪ ಇನ್ನು ಬಿಟ್ಬಿಡೋಣ ಅಂತ ಅನಿಸೋದು. ಬಟ್ ಆಮೇಲೆ ಸರಿ ಹೋದ್ಮೇಲೆ ಹೆಂಗೆ ಬಿಡೋದು ಅಂದರೆ, ಈಗ ನಮ್ಗೆ ಯಾವುದಾದ್ರೂ ಒಂದು ಇಷ್ಟ ಇರುತ್ತೆ ನೋಡಿ, ಪ್ಯಾಷನ್, ಅದನ್ನು ಬಿಡೋದಕ್ಕೆ ಸ್ವಲ್ಪ ನಮಗೆ ಟೈಮ್ ಹಿಡಿಯುತ್ತೆ. ಸೊ ಹಾಗೆ ನನಗೂ ಸ್ವಲ್ಪ ಟೈಮ್ ಹಿಡೀತು. ಫೈನಲಿ ಏನೂ ಮಾಡೋಕ್ಕಾಗಲ್ಲ. ನಮಗೆ ಕೆಲವೊಂದು ಆಗಲ್ಲ ಅಂದಾಗ ಇಷ್ಟ ಇದ್ರೂ ನಾವು ಸ್ವಲ್ಪ ಅದನ್ನು ಕಾಂಪ್ರಮೈಸ್ ಆಗಬೇಕಾಗತ್ತೆ. ಸರಿ, ಇನ್ನು ಅದನ್ನು ಪಕ್ಕಕ್ಕಿಟ್ಟರೆ ಇವಾಗ ಬೆಳಿಗ್ಗೆ ಅಂದರೆ ಈಗ 10 ಗಂಟೆ. ಬಟ್ ಅಡುಗೆ ಮಾಡಬೇಕು. ಏನಕ್ಕೆ ಅಂತ ಅಂದರೆ, ಟಿಫನ್ ಮಾಡಿದ್ದೆ. ಬೆಳಿಗ್ಗೆನೆ ಚಪಾತಿ ಮಾಡಿದ್ದೆ. ಮನೆಯವರು ಅಂದರೆ ಅವ್ರು ಇವತ್ತು ಊಟ ಬೇಡ ಅಂತ ಹೇಳಿದ್ರು. ಅಂದರೆ ಆಫೀಸ್ ಕೆಲಸದ ಮೇಲೆ ಹೊರ್ಗಡೆ ಹೋಗ್ತಿದ್ದೆ. ಅಂದರೆ ಹೊರ್ಗಡೆ ಅಂದರೆ ಔಟ್ ಆಫ್ ಬ್ಯಾಂಗ್ಳೂರಲ್ಲ, ಇಲ್ಲೇ ಲಾಲ್ಬಾಗಲ್ಲಿ ಅವ್ರದ್ದು ಆಫೀಸ್ ಕೆಲಸಗಳಿರುತ್ತೆ ಲಾಲ್ಬಾಗಲ್ಲಿ ಯೂಶ್ವಲಿ. ಸೊ ಅಲ್ಲಿಗೆ ಹೋಗ್ತಿದ್ದಾರೆ. ಸೊ ಅಲ್ಲೆಲ್ಲ ಹೋದಾಗ ಅವರು ಲಂಚ್ ಕ್ಯಾರಿ ಮಾಡಲ್ಲ, ಅಲ್ಲೆಲ್ಲ ತಿನ್ನೋದಕ್ಕೆ ಅಷ್ಟು ಕಂಫರ್ಟಬಲ್ ಇರಲ್ಲ ಅಂತ ಹೇಳ್ಬಿಟ್ಟು ಬೇಡ ಅಂತ ಹೇಳ್ತಾರೆ. ಸೊ ಹಾಗಾಗಿ ಟಿಫನ್ ಮಾತ್ರ ಚಪಾತಿ ಮಾಡಿದ್ದೆ. ಸೊ ಇನ್ನು ಈಗ ಇದಕ್ಕೆ ಬಂದರೆ, ನನ್ನ ಫ್ರೆಂಡ್ಸ್ ಬರ್ತಾ ಇದ್ದಾರೆ ಇವತ್ತು ಮನೆಗೆ. ಆಲ್ ಆಫ್ ಸಡನ್ ನಿನ್ನೆ ಪ್ಲ್ಯಾನ್ ಆಯಿತು ಈವ್ನಿಂಗು. ಸರಿ, ಹಾಗಾಗಿ ಏನೇನೋ ಯೋಚನೆ ಮಾಡಿದ್ದೆ ಬಿಡಿ ನಾನು, ಅದು ಮಾಡೋಣ ಇದು ಮಾಡೋಣ ಅಡುಗೆ ಅಂತ ಹೇಳಿ. ಬಟ್ ಆಗಲ್ಲ. ಸಿಂಪಲ್ಲಾಗೆ ಮಾಡ್ತೀನಿ. ಬಿಕಾಸ್ ನನ್ನದು ಮಂತ್ಲಿ ಸೈಕಲ್ ಸ್ಟಾರ್ಟ್ ಆಗೋಯ್ತು. ಸೊ ಈಗ ನನಗೆ ಸ್ವಲ್ಪ ಗೊತ್ತಿರುತ್ತೆ, ಲೇಡೀಸ್ಗಿದು ಕಾಮನ್ ಅಲ್ವಾ. ನಿನ್ನೆ ನಾನು ಈವ್ನಿಂಗ್ ಫೋನ್ ಮಾಡಿ ಅವ್ರ ಹತ್ರ ಮಾತಾಡಾದ್ಮೇಲೆ ಫುಲ್ಲು ಮೆನು ಲಿಸ್ಟ್ ಮಾಡ್ಕೊಂಬಿಟ್ಟೆ. ಏನೇನು ಅಂದರೆ ಹೆವಿ ಆಗಲ್ಲ, ಏನೇನು ಮಾಡೋಣ ಅಂತ ಹೇಳಿ. ಬಟ್ ನೈಟ್ ನಂದು ಸ್ಟಾರ್ಟ್ ಆಯಿತು. ಸಿಕ್ಕಾಪಟ್ಟೆ ಹೊಟ್ಟೆ ನೋವು ಇದು. ಇನ್ನು ಅದನ್ನು ಅವ್ರಿಗೆ ಹೇಳಿದ್ದೀನಿ ಅಂತಂದರೆ ಮನೆಗೆ ಬರಲ್ಲ. ಇಲ್ಲಾಂದರೆ ಬಂದ್ರೂ ಏನು ಮಾಡಬೇಡ ಅಂತ ಹೇಳಿ ರಿಸ್ಟ್ರಿಕ್ಟ್ ಮಾಡ್ತಾರೆ. ಜಸ್ಟ್ ನಾನು ನೋಡ್ಕೊಂಡು ಹೋಗೋಕ್ಕೆ ಅವರೇ ಬೇಕಾದರೆ ಮಾಡ್ಕೊಂಡು ಎತ್ಕೊಂಡ್ಬಂದ್ಬಿಡ್ತಾರೆ. ನಾವು ಅದು ಮಾಡ್ತಾ ಇರ್ತೀವಿ, ನೀನೇನು ಮಾಡಬೇಡ ಅಂತ ಹೇಳಿ. ಸೊ ನನಗೆ ಅವ್ರಿಗೆ ಅದನ್ನೆಲ್ಲ ಹೇಳೋಕ್ಕೆ ಬೇಡ ಅನ್ನಿಸ್ತು. ಅದಕ್ಕೆ ಸಿಂಪಲ್ಲಾಗಿ ಒಂದು ತರಕಾರಿ ಸಾರು ಏನಾದರೂ ಮಾಡಿ ಅದಕ್ಕೆ ಸೈಡ್ಸ್ ಏನಾದರೂ ಮಾಡಿಬಿಡೋಣ ಸಾಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಅಡುಗೆ ಎಲ್ಲ ಮಾಡಬೇಕು. ಸೊ ಅದನ್ನು ಹಂಗೆ ಅದೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡು ಮಾಡೋಣ ಅಂತ ಹೇಳಿ. ಸೊ ಹಂಗಾಗಿನೇ ಬೆಳಿಗ್ಗೆನೇ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಬಿಟ್ಟಿದ್ದೀನಿ. ಸೊ ಈಗ ಫ್ರೆಶ್ ಅಪ್ ಎಲ್ಲ ಆಗಿದ್ದೀನಿ. ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ನಮ್ಮ ಹೌಸ್ ಹೆಲ್ಪ್ ಬಂದು ಇವಾಗ ಮಾಡಿಕೊಡ್ತಾರೆ. ಅವ್ರು ಇನ್ನೂ ಬಂದಿಲ್ಲ, ಬರ್ತಾರೆ. ಯೂಶ್ವಲಿ ಇಷ್ಟೊತ್ತಿಗೆ ಬಂದುಬಿಡೋರು, ಇವತ್ತೇನೋ ಬಂದಿಲ್ಲ. ಬಟ್ ಇವತ್ತು ನನಗೆ ಅನ್ನಿಸ್ತಿದೆ ಅವ್ರು ಇನ್ನೊಂಚೂರು ಲೇಟಾಗಿ ಬರಲಿ ಅಂತ ಹೇಳಿ. ಬಿಕಾಸ್ ಈ ಅಡುಗೆ ಎಲ್ಲ ಮಾಡ್ತೀನ ಅನ್ನೋ ಪಾತ್ರೆ ಎಲ್ಲ ಇರುತ್ತೆ. ಸೊ ತೊಳ್ಕೊಟ್ಬಿಟ್ಟು ಹೋಗೋಕ್ಕೆ ಅವ್ರಿಗೂ ಸರಿ ಹೋಗುತ್ತೆ ಅಂತ ಹೇಳಿ. ಸೊ ಅವ್ರು ಬರೋ ಅಷ್ಟೊತ್ತಿಗೆ ಅಡುಗೆನ ಶುರು ಮಾಡಿಬಿಡ್ತೀನಿ ನಾನು. ಮತ್ತೊಂದು ಬಾರಿ ಎಗೇನ್ ಇಂಡಸ್ ವ್ಯಾಲಿ ಪ್ರಾಡಕ್ಟ್ಸ್. ನೀವು ಅನ್ಕೋತಿರ್ತೀರೇನೋ ಏನು ಇವ್ರು ಇಷ್ಟೊಂದು ತಗೋತಾರೆ ಅಂತ ಹೇಳಿ. ಬಟ್ ಏನು ಮಾಡೋದು, ಕೆಲವೊಂದರಲ್ಲಿ ನನಗೆ ಕಂಟ್ರೋಲ್ ಸಿಗೋದಿಲ್ಲ.
ಗೋಲ್ಡು, ಪಾತ್ರೆ, ಒನ್ ಆಫ್ ಮೈ ಫೇವ್ರೇಟ್ ಅಂತಾನೆ ಹೇಳ್ಬೋದು. ಸ್ಯಾರೀಸ್ ಇವು ಮೂರು ಮಾತ್ರ ನನ್ನ ಕೈಲಿ ಎಷ್ಟೇ ಟ್ರೈ ಮಾಡಿದ್ರು ಕಂಟ್ರೋಲಿಗೆ ಬರಲ್ಲ ನಾನು. ಬೇರೆದೆಲ್ಲ ಸ್ವಲ್ಪ ಇಗ್ನೋರ್ ಮಾಡ್ತೀನಿ, ಬಟ್ ಇವು ಮೂರಲ್ಲಿ ಆಗಲ್ಲ. ಒಬ್ಬೊಬ್ರದ್ದು ಒಂದೊಂದು ವೀಕ್ನೆಸ್ ಇರುತ್ತೆ. ಸೊ ನನಗೆ ಮೂರು ವೀಕ್ನೆಸ್, ಒಂದು ಗೋಲ್ಡು, ಒಂದು ಸ್ಯಾರೀಸು, ಒಂದು ಪಾತ್ರೆಗಳು ಇದು. ಸೊ ಈಗ ನೋಡೋಣ, ನಿಮಗೆಲ್ಲ ಗೊತ್ತೇ ಇರುತ್ತೆ ನಾನು ಏನಕ್ಕೆ ಸ್ವಲ್ಪ ಜಾಸ್ತಿ ಇಂಡಸ್ ವ್ಯಾಲಿ ಪ್ರಾಡಕ್ಟ್ಸನ್ನು ತಗೋತೀನಿ ಅನ್ನೋದು. ಸೊ ಫಸ್ಟ್ ಆಫ್ ಆಲ್ ಇದ್ರದ್ದು ಕ್ವಾಲಿಟಿ ಇದೆ ನೋಡಿ, ಸಿಕ್ಕಾಪಟ್ಟೆ ಚೆನ್ನಾಗಿರತ್ತೆ. ಮತ್ತು ಒಂಥರ ಹ್ಯಾಂಡಲ್ಸ್ ಎಲ್ಲನೂ ಅಷ್ಟೇ ತುಂಬ ಚೆನ್ನಾಗಿ ಕೊಟ್ಟಿರ್ತಾರೆ. ಕೆಲವೊಂದು ಹ್ಯಾಂಡಲ್ಸ್ನ ನೀವು ನೋಡಿರ್ತೀರ, ಒಂದು ಸ್ವಲ್ಪ ದಿನ ಆದಮೇಲೆ ಬಿಸಿ ಆಗಿ ಇವು ಬಂದ್ಬಿಡತ್ತೆ. ಹಾಗಾಗಿ ಇದರಲ್ಲಿ ಆ ಥರ ನಿಜವಾಗ್ಲೂ ಪ್ರಾಬ್ಲಮ್ ಇಲ್ಲವೇ ಇಲ್ಲ. ಆಲ್ಮೋಸ್ಟ್ ನಾನು ಒಂದೂವರೆ ವರ್ಷದ ಮೇಲೆ ಅಂದರೆ 2 ಇಯರ್ಸಿಂದನೇ ಯೂಸ್ ಮಾಡಿದ್ದೀನಿ. ನಾನು ನನ್ನ ವ್ಲಾಗಿಂಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೂ ಸಹ ನಾನು ಇಂಡಸ್ ವ್ಯಾಲಿ ಪ್ರಾಡಕ್ಟ್ಸನ್ನ ಯೂಸ್ ಮಾಡಿದ್ದೀನಿ. ಸೊ ನೀವು ಅನ್ಕೋಬೋದು ಇವ್ರಿಗೆ ಪ್ರಮೋಷನ್ ಕೊಡ್ತಾರೆ, ಮೇ ಬಿ ಅದಕ್ಕೆ ಇವರು ಮಾಡ್ಬೋದು ಅಂತ. ಆ ಥರ ಇಲ್ಲ. ನನ್ನ ಬಿಫೋರ್ ನೀವು ವ್ಲಾಗ್ಸ್ನ ನೋಡಿ, ಅವಾಗೂ ಸಹ ನನ್ನ ಹತ್ರ ಕೆಲವೊಂದು ಇಂಡಸ್ ವ್ಯಾಲಿ ಪ್ರಾಡಕ್ಟ್ಸ್ ಅನ್ನೋದು ಇತ್ತು. ಸೊ ಅದೇ ಹೇಳೋದ್ನಲ್ಲ, ಇದರದ್ದು ಮೇನ್ ಬಂದು ನನಗೆ ಕ್ವಾಲಿಟಿ ತುಂಬ ಇಷ್ಟ ಆಗತ್ತೆ. ಮತ್ತು ಟ್ರಿಪ್ಲೆ ಸ್ಟೈನ್ಲೆಸ್ ಸ್ಟೀಲಿಂದ ಮಾಡಿರ್ತಾರೆ ಈ ಒಂದು ಪ್ರಾಡಕ್ಟ್ಸ್ನ, ಅದು ಒಂದು. ಮತ್ತು ನಾನು ಹೇಳ್ತಾನೆ ಇರ್ತೀನಿ, ಇದು ಇಂಡಿಯಾಸ್ ನಂಬರ್ 1 ಕುಕ್ವೇರ್ ಸೆಟ್ಟಲ್ಲಿ ಇದು ಸಹ ಒಂದು ಅಂತ ಹೇಳಿ. ಸೊ ಮತ್ತು ಎಲ್ಲ ಆಲ್ಮೋಸ್ಟ್ 90% ಪ್ರಾಡಕ್ಟ್ಸ್ಗೆ ನಮಗೆ ಲಿಡ್ಸ್ ಅನ್ನೋದು ಕೊಟ್ಬಿಟ್ಟಿರ್ತಾರೆ. ಸೊ ಇದು ಒಂದು ನಾನು ಬಿರಿಯಾನಿ ಪಾಟ್ನ ತರಿಸಿದ್ದೀನಿ, 3 ಲೇಯರ್ ಡಿಸೈನ್ ಆಗಿರತ್ತೆ ಇದು. ಸೊ ಇದರಲ್ಲಿ ಸೊ ಬೇಗ ಸೀದೋಗೋದು ಆ ಥರ ಎಲ್ಲ ಏನೂ ಪ್ರಾಬ್ಲಮ್ ಇರೋದಿಲ್ಲ. ಹಾಗಾಗಿನೇ ನಾನು ಇದನ್ನು ತುಂಬ ಪ್ರಿಫರ್ ಮಾಡ್ತಾ ಇರ್ತೀನಿ ಯಾವಾಗ್ಲೂ. ಇನ್ನು ಇದ್ರದ್ದು ಕೆಪಾಸಿಟಿ ಬಂದು 4.5 ಲೀಟರ್ಸ್ ಇದೆ. ಸ್ವಲ್ಪ ದೊಡ್ಡದೇ ತೊಗೊಂಡಿದ್ದೀನಿ ನಾನು. ಲೈಕ್ ಯಾರಾದರೂ ಎಕ್ಸ್ಟ್ರಾ ಒಬ್ರಿಬ್ರು ಅಂದರೆ ತುಂಬ ಜನಕ್ಕೆ ಆಗೋದಿಲ್ಲ, ನಮ್ಮ ಫ್ಯಾಮಿಲಿಗೆ ಆಗತ್ತೆ. ಒಬ್ರು ಯಾರಾದರೂ ಎಕ್ಸ್ಟ್ರಾ ಇಬ್ರು ಬಂದ್ರೂ ಇದರಲ್ಲಿ ಮಾಡ್ಕೋಬೋದು ಅಂತ ಹೇಳಿ ಈ ಒಂದು ಪ್ರಾಡಕ್ಟ್ ನನ್ನ ಹತ್ರ ಇರಲಿಲ್ಲ. ಹಾಗಾಗಿ ಇದು ವಿತ್ ಲಿಡ್ ಅನ್ನೋದು ಬಂದಿದೆ. ಅದಾದಮೇಲೆ ನೆಕ್ಸ್ಟು ಈ ಒಂದು ಪ್ರಾಡಕ್ಟು, ಇದು ಬಂದು ಆ್ಯಕ್ಚುಲಿ ಹಾಲು ಕಾಯಿಸ್ಕೋಬೋದು. ಮತ್ತು ನಾನು ತರಿಸಿದ್ದು ಮೇನ್ ಥಿಂಗ್ ಬಂದು ಗ್ರೀನ್ ಟೀ. ನಿಮಗೆಲ್ಲ ಗೊತ್ತೇ ಇರುತ್ತೆ, ನಾನು ರೆಗ್ಯುಲರಾಗಿ ಗ್ರೀನ್ ಟೀ ಮಾಡ್ತಾ ಇರ್ತೀವಿ ಮನೇಲಿ ಅಂತ ಹೇಳಿ. ಇದು 1.5 ಲೀಟರ್ ಕೆಪಾಸಿಟಿ ಒಂದಿದೆ. ಮತ್ತು ಇದು ಈಸಿ ಟು ಕ್ಲೀನು, ತುಂಬ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು. ಮತ್ತು ಇದು ಏನಂತಂದರೆ ಸ್ವಲ್ಪ ಬಿಸಿ ಆಗೋವರೆಗೂ ಅಷ್ಟೇ, ಬಿಸಿ ಆಗೋಗ್ಬಿಟ್ರೆ ಪಾತ್ರೆ ತುಂಬ ಬೇಗ ಅಡುಗೆ ಅನ್ನೋದು ಆಗೋಗ್ಬಿಡತ್ತೆ. ಮತ್ತು ಈ 1-2 ಪ್ರಾಡಕ್ಟ್ಸು ತುಂಬ ಕ್ಯೂಟ್ ಆಗಿರೋವಂಥ ಪ್ರಾಡಕ್ಟ್ಸು. ಇದು ಬಂದು ನಾನು ಒಗ್ಗರಣೆಗೆ ಅಂತ ಹೇಳಿ, ನನ್ನ ಹತ್ರ ಆ್ಯಕ್ಚುಲಿ ಇಂಡಸ್ ವ್ಯಾಲಿದೇನೆ ಕಬ್ಬಿಣದ್ದು ಇತ್ತು, ಐರನ್ನದು. ಸೊ ಅದು ಕೆಲವು ಸತಿ ಏನಂತಂದರೆ ಆ ಮಕ್ಕಳು ಅದು ತುಂಬ ಬಿಸಿ ಆಗಿಬಿಡತ್ತಲ್ವ, ಮಕ್ಕಳೇನಾದರೂ ಯೂಸ್ ಮಾಡೋಕ್ಕೆ ಸ್ವಲ್ಪ ಹೆದರೋರು. ಸೊ ಇದು ಹ್ಯಾಂಡಲ್ಸ್ ಎಲ್ಲ ಚೆನ್ನಾಗಿರತ್ತಲ್ವ ಅಂತ ಹೇಳಿ ಆ ಒಂದು ಒಗ್ಗರಣೆಗೆ ಮತ್ತು ಚಿಕ್ಕದಾಗಿ ಆಮ್ಲೆಟ್, ಒಂದು ಹೆಗ್ ಹಾಕಿ ಆಮ್ಲೆಟ್ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿ ಇದು ಒಂದು ಪುಟ್ಟದನ್ನು ತರಿಸ್ಕೊಂಡೆ. ತುಂಬ ಕ್ಯೂಟಾಗಿ ಚೆನ್ನಾಗಿದೆ. ಮತ್ತು ಇದು ಒಂದು ಮಗ್ ಅಷ್ಟೇ, ಇದು ತುಂಬಾ ಚೆನ್ನಾಗಿದೆ. ಲೈಕ್ ಚಿಕ್ಕದಾಗಿ ನಾವೇನಾದರೂ ನನಗೊಬ್ಳಿಗೆ ಗ್ರೀನ್ ಟೀ ಮಾಡ್ಕೋಬೇಕು ಅಂತ ಅಂದರೆ, ಇಲ್ಲ ಅಂತಂದರೆ ನಮ್ಮ ಮನೇಲಿ ನಿಮಗೆ ಗೊತ್ತಾ ಇರುತ್ತೆ, ನಾವು ಕಾಫಿ ಟೀ ಏನು ಕುಡಿಯೋದಿಲ್ಲ. ಬಟ್ ಯಾರಾದರೂ ಗೆಸ್ಟ್ ಬರ್ತಾರೆ, ಕೆಲವು ಸತಿ ಆಂಟಿ ಅಮ್ಮ ಯಾರಾದರೂ ಹಿಂಗೆ ಬಂದಾಗ ಅವ್ರಿಗೆ ಅಂತ 1 ಗ್ಲಾಸೇ ಮಾಡ್ತೀನಿ ಅನ್ನುವಾಗ ಚೆನ್ನಾಗಿರುತ್ತೆ ಅಂತ ಹೇಳಿ ಇದು ಒಂದನ್ನು ತರಿಸ್ಕೊಂಡೆ. ಯಾವಾಗಾದರೂ 1 ಗ್ಲಾಸ್ ನೀರನ್ನ ಬಿಸಿನೀರು ಕಾಯಿಸ್ಕೋಬೋದು, ಅಂದರೆ ಕೆಟಲ್ ಏನಾದರೂ ಕರೆಂಟ್ ಅದು ಪ್ರಾಬ್ಲಮ್ ಆಗಿದೆ ಅಂತ ಅಂದ್ಬಿಟ್ಟು ಯಾಕೋ ನೋಡಿದ ತಕ್ಷಣ ತುಂಬಾ ಇಷ್ಟ ಆಗೋಯಿತು. ಹೇಳೋದ್ನಲ್ಲ, ಕೆಲವೊಂದು ಐಟಮ್ಸು ನನಗೆ ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ, ತೊಗೊಂಡ್ಬಿಡ್ತೀನಿ. ಸೊ ತುಂಬ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ಮಾತ್ರ 100ಗೆ 100 ಮಾರ್ಕ್ಸ್ ಹಾಕ್ತೀನಿ ಅಂತಲೇ ಹೇಳ್ತೀನಿ. ಇನ್ನು ಇದನ್ನು ಇವಾಗ ನ್ಯೂ ಇಯರ್ಗೆ ಅಂತ ಹೇಳಿ ತುಂಬ ಆಫರ್ಸ್ನ ಕೊಟ್ಟಿದ್ದಾರೆ, ನಡೀತಾ ಇದೆ ಅವರು ಆ ವೆಬ್ಸೈಟಲ್ಲಿ. ಸೊ ನನ್ನ ಕೂಪನ್ ಕೋಡ್ ಪುಷ್ಪಾ ಮಹೇಶ್ನ ಯೂಸ್ ಮಾಡಿದ್ದೀರಾ ಅಂತಂದ್ರೂ ನಿಮಗೆ 12% ಆಫರ್ ಸಿಗುತ್ತೆ. ಹಾಗೆ ನ್ಯೂ ಇಯರ್ಗೂ ಏನೇನು ಆಫರ್ಸ್ ಇದೆ ಅದನ್ನು ಸಹ ನೀವು ಯೂಸ್ ಮಾಡ್ಕೊಬೋದು. ನಿಮ್ಗೇನಾದರೂ ಇಷ್ಟ ಆಯಿತು ಅಂತಂದರೆ ನಾನು ಕಂಪ್ಲೀಟ್ ಇಂಡಸ್ ವ್ಯಾಲಿದು ವೆಬ್ಸೈಟ್ ಲಿಂಕನ್ನೆಲ್ಲನೂ ಶೇರ್ ಮಾಡಿರ್ತೀನಿ, ನೀವು ಅದರಲ್ಲಿ ನೋಡಿ ಪರ್ಚೇಸ್ ಮಾಡ್ಬೋದು. ಹಾಗೆ ಇವಾಗ ನಾನು ಏನು ಸೆಟ್ ತೊಗೊಬಂದಿದ್ದೀನಿ ಇದನ್ನು ಸಹ ನಾನು ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಇನ್ನು ಆಗಲೇ ಹೇಳ್ದಂಗೆ ಹೊಸ ವರ್ಷಕ್ಕೆ ಅಂತ ಅಂದ್ಬಿಟ್ಟು ತುಂಬಾ ಒಳ್ಳೊಳ್ಳೆ ಆಫರ್ಸ್ನ ಬಿಟ್ಟಿದ್ದಾರೆ ಇಂಡಸ್ ವ್ಯಾಲಿ ಒಂದು ವೆಬ್ಸೈಟಲ್ಲಿ. ನೀವು ಅಂದರೆ 1 to 10 ಫೀಚರ್ಸ್ವರೆಗೂ ನಿಮಗೆ ಸಿಗುತ್ತೆ. ಡಿಫ್ರೆಂಟ್ ಆಫರ್ಸ್ ಇದೆ.
ಅಪ್ ಟು 50% ವರೆಗೂ ಆಫರ್ ಇದೆ. ಅದ್ರ ಜೊತೆಗೆ ನನ್ನ ಕೂಪನ್ ಕೋಡ್ ಪುಷ್ಪಾ ಮಹೇಶ್ನ ಯೂಸ್ ಮಾಡಿದ್ದೀರಾ ಅಂದರೆ 12% ಅದೂ ಸಹ ನಿಮಗೆ ಆಫರ್ ಅನ್ನೋದು ಸಿಗುತ್ತೆ. ಸೊ ಈ ಒಂದು ಒಳ್ಳೆ ಆಫರ್ಸ್ನ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ನನ್ನಂಗೆ ಇಂಡಸ್ ವ್ಯಾಲಿ ಪ್ರಾಡಕ್ಟ್ಸ್ ಬಗ್ಗೆ ಒನ್ಸ್ ವೆಬ್ಸೈಟ್ನೆಲ್ಲ ನೀವು ಚೆಕ್ ಮಾಡಿಬಿಟ್ಟು ಯಾವುದಾದ್ರೂ ನಿಮ್ಗೆ ಲೈಕ್ ಆದರೆ ನೀವು ಪರ್ಚೇಸ್ ಮಾಡ್ಬೋದು. ಸೊ ನ್ಯೂ ಇಯರ್ ಆಫರ್ಸ್ ಆಗಲೇ ಹೇಳೋದ್ನಲ್ಲ 50% ಪ್ಲಸ್ ನನ್ನ ಕೂಪನ್ ಕೋಡ್ ಪುಷ್ಪಾ ಮಹೇಶ್ ಹಾಕೋದನ್ನ ಮರಿಬೇಡಿ. ಯಾಕಂದರೆ ಅದ್ರ ಜೊತೆಗೂ ನಿಮ್ಗೆ ಇನ್ನೂ ಒಂದು 12% ಅನ್ನೋದು ಸಿಗುತ್ತೆ ನಿಮಗೆ ಆಫರು. ಇನ್ನು ಇವಾಗ ನನ್ನ ವಾಯ್ಸ್ ಕೇಳಿದ್ರೆ ಅಂತೂ ನೀವು ಇನ್ನೂ ಏನಂತೀರೋ ಏನೋ. ಆ್ಯಕ್ಚುಲಿ ಈ ವಿಡಿಯೋ ಅವತ್ತು ಶೂಟ್ ಮಾಡಿಕೊಂಡೆ ಅವತ್ತೇ ಹೇಳಿದ್ನಲ್ವ, ಅಂದರೆ ಬಿಗಿನಿಂಗ್ ಹೇಳಿದ್ನಲ್ವ ನನಗೆ ವಾಯ್ಸ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತ ಅಂದ್ಬಿಟ್ಟು. ಬಟ್ ಅಟ್ಲೀಸ್ಟ್ ಅವತ್ತಾದರೂ ನಾನು ಒಂಚೂರು ಮಾತಾಡ್ಬೋದಾಗಿತ್ತು. ಬಟ್ ಇವಾಗಂತೂ ನೋಡಿ ನಾನು ಇದನ್ನ ವಾಯ್ಸ್ ಓವರ್ ಕೊಡೋ ಅಷ್ಟೊತ್ತಿಗೆ ಇನ್ನೂ ನನ್ನ ವಾಯ್ಸ್ ಯಾವ ಥರ ಆಗೋಗ್ಬಿಟ್ಟಿದೆ ಅಂತ ಅಂದ್ಬಿಟ್ಟು ತುಂಬಾ ಪ್ರಾಬ್ಲಮ್ ಆಗ್ತಾಯಿತ್ತು. ನಾನು ಈ ವಿಡಿಯೋ ಶೂಟ್ ಮಾಡ್ಕೊಂಡಿದ್ದ ದಿನ ಈವ್ನಿಂಗ್ ಅಂತೂ ಸಿಕ್ಕಾಪಟ್ಟೆ ಮತ್ತೆ ನನಗೆ ಹೆಲ್ತ್ ಇಶ್ಯೂ ಜಾಸ್ತಿನೇ ಆಗೋಯ್ತು. ಮಾತಾಡೋಕ್ಕೆ ಆಗ್ತಿರ್ಲಿಲ್ಲ. ಹಾಸ್ಪಿಟಲ್ಗೆಲ್ಲ ಹೋಗಿ ಬಂದೆ. ಸಿರಪ್ಪು ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟರು. ಆಮೇಲೆ ನೆಕ್ಸ್ಟ್ 3 days ನನಗೆ ಕಂಪ್ಲೀಟ್ ವಾಯ್ಸ್ ಹೊರಟೋಯ್ತು. ನಾನು ಹೇಳದ್ನಲ್ವ, ನನಗೆ ಈ ವೆದರ್ ಏನು ಬರುತ್ತೆ ಈ ಟೈಮಲ್ಲಿ ನನಗೆ ಈ ಒಂದು ಥ್ರೋಟ್ ಇನ್ಫೆಕ್ಷನ್ ಪ್ರಾಬ್ಲಮ್ ಬಿಗಿನಿಂಗಿಂದನೂ ಇದೆ. ಅಂದರೆ ಈಗ ಹೊಸ್ದಾಗಿ ಬಂದಿದೆ ಆ ಥರ ಎಲ್ಲ ಏನೂ ಇಲ್ಲ. ನಂತರ ಪ್ರಾಬ್ಲಮ್ ಸುಮಾರು ಜನಕ್ಕಿರತ್ತೆ ಅಂತ ಹೇಳಿ ಅನ್ಕೊತೀನಿ. ಆದರೂ ನನಗೆ ಈ ವಾಯ್ಸ್ ಅಂದರೆ ಇದನ್ನು ನಾನು ಲಾಸ್ಟ್ ವೀಕೇ ಅಪ್ಲೋಡ್ ಮಾಡಬೇಕಿತ್ತು ಈ ವಿಡಿಯೋನ. ಆದರೆ ನನಗೆ ವಾಯ್ಸ್ ಇರಲಿಲ್ಲ ಅಂತ ಅಂದ್ಬಿಟ್ಟು ನಾನು ವಾಯ್ಸ್ ಓವರ್ ಎಲ್ಲ ಕೊಡೋಕ್ಕಾಗಿರಲಿಲ್ಲ. ಸೊ ಪೆಂಡಿಂಗ್ ಉಳಿಸ್ಕೊಂಡಿದ್ದೆ. ಇನ್ನು ಅವತ್ತು ನಾನು ಹೇಳದ್ನಲ್ಲ ಫ್ರೆಂಡ್ಸ್ ಬರ್ತಾರೆ ಅಂತ ಅಂದ್ಬಿಟ್ಟು ಸಿಂಪಲ್ಲಾಗೆ ತರಕಾರಿ ಸಾರನ್ನ ಮಾಡಿ ಪಾಯಸ ಮಾಡಿ ಬಜ್ಜಿ ಮಾಡೋಣ ಅಂತ ಅಂದ್ಬಿಟ್ಟು ಅದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಇನ್ನು ಅವ್ರಿಗೆ ಹೇಳಿತಿದ್ರೆ ಖಂಡಿತ ಅವರು ಒಪ್ತಾನೆ ಇರಲಿಲ್ಲ, ಬೈತಿದ್ರು. ಆ್ಯಕ್ಚುಲಿ ಬಂದಮೇಲೆ ಸಿಕ್ಕಾಪಟ್ಟೆ ಬೈದರು. ಹುಷಾರಿಲ್ಲ ಅಂತಂದಮೇಲೆ ನೀನು ಏನಕ್ಕೆ ಎಲ್ಲ ಮಾಡಿದೆ ಅಂತ ಹೇಳಿ. ಮತ್ತು ಮೇನ್ ರೀಸನ್ ಅವ್ರು ಬಂದಿದ್ದು ನನಗೆ ಅದೊಂದು ಖುಷಿ ಆಯಿತು. ನಾನು ಅದೇ ಹೇಳದ್ನಲ್ಲ, ಹಿಂದಿನ ದಿನ ನಾವು ಮಾತಾಡ್ತಾ ಇದ್ವಿ ಕಾನ್ಫರೆನ್ಸ್ ಕಾಲ್ ಹಾಕ್ಕೊಂಡು. ಅವಾಗವಾಗ ಈ ಥರ ಕಾಲ್ ಮಾಡ್ತಾ ಇರ್ತೀವಿ, ಒಬ್ರಿಗೊಬ್ರು ಮಾತಾಡ್ಕೋತಿರ್ತೀವಿ. ಹಿಂಗೆ ಮಾತಾಡಬೇಕಾದ್ರೆ ನಾನು ಹೇಳಿದೆ ಈ ಥರ ನಾನು ಮಂತ್ಲಿ ಸೈಕಲ್ ಆಗ್ತಾನೆ ಇಲ್ಲ, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಅವರು ಒಂದೆರಡು ರೆಮಿಡೀಸು ಹೇಳಿದ್ರು ನನಗೆ. ಅದಾದಮೇಲೆ ಒಂದು ಫ್ರೆಂಡ್ ಹೇಳಿದ್ಲು ಹಾಸ್ಪಿಟಲ್ಗೆ ಹೋಗೋಣ ನಡಿ ಅಂತ ಹೇಳಿ. ನಾನು ಇಲ್ಲ, ಯಾಕೋ ಒಂದು ಸ್ವಲ್ಪ ನನಗೆ ಮೈಯೆಲ್ಲ ಒಂಥರ ಪೇಯ್ನ್ ಅನ್ನಿಸ್ತಾ ಇದೆ, ನೋಡೋಣ ಆಗಿಲ್ಲ ಅಂತಂದರೆ ಹೋಗೋಣ ಅಂತ ಹೇಳಿದೆ. ಸೊ ಅವರಿಬ್ರು ಏನು ಮಾಡಿದ್ದಾರೆ, ಮಾತಾಡಿಕೊಂಡೇ ಬಂದಿದ್ದಾರೆ ಒಬ್ರಿಗೊಬ್ರು. ಅಂದರೆ ಯಾವತ್ತಿನ ದಿನ ಬರುವಾಗ ಕಾಲ್ ಮಾಡಿಕೊಂಡು ಇಲ್ಲ ಅವಳಿಗೆ ಸ್ವಲ್ಪ ನಾವು ಮಾತಾಡಿಬಿಟ್ಟು ಅವಳು ಆಗಿಲ್ಲ ಅಂತಂದರೆ ಅವಳನ್ನ ಕನ್ವಿನ್ಸ್ ಮಾಡಿ ನಾವಿಬ್ಬರು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದಾರೆ. ಅವರು ಬಂದಿದ ತಕ್ಷಣ ಅದೇ ಕೇಳಿದ್ರು, ಏನು ಆಯಿತಾ, ಹೇಗಿದೆ ಹೆಲ್ತ್ ಅಂತ ಅಂದ್ಬಿಟ್ಟು. ಇಲ್ಲ ನೆನ್ನೆನೇ ಈ ಥರ ಎಲ್ಲ ಆಯಿತು ಅಂತ ಅಂದ್ಬಿಟ್ಟು ಹೇಳಿದೆ. ಹೌದಾ, ಇಲ್ಲ ಅಂದರೆ ನಾವು ಇವಾಗ ನಿನ್ನನ್ನು ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊತಿದ್ವಿ ಅಂದ್ಬಿಟ್ಟು. ಅಂದರೆ ನನ್ನನ್ನು ಒಬ್ರಿಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗಬೇಕು ಅಂತ ಆ ಥರ ಏನೂ ಇಲ್ಲ. ನಾನೇನು ಚಿಕ್ಕ ಹುಡುಗಿ ಅಲ್ಲ, ನನ್ನ ಹೆಲ್ತ್ ಬಗ್ಗೆ ನಾನು ಕೇರ್ ತಗೋತೀನಿ ಕೂಡ. ಬಟ್ ಸಮ್ಟೈಮ್ಸ್ ಏನಾಗುತ್ತೆ ಅಂತಂದರೆ ನಾವು ಲೇಡೀಸ್ ಏನು ಮಾಡ್ತೀವಿ, ಆ ಫ್ಯಾಮಿಲಿನ ಮತ್ತು ಕೆಲಸಗಳ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಒಂದೊಂದ್ಸತಿ ನಮ್ಮನ್ನು ನಾವು ಇಗ್ನೋರ್ ಮಾಡ್ಕೊಂಡ್ಬಿಡ್ತೀವೇನೋ. ಸೊ ನಾನು ಅದನ್ನೇ ಮಾಡಿದ್ದೆ. ಬಟ್ ನಿಜವಾಗ್ಲೂ ಖುಷಿ ಆಯಿತು, ನನ್ನ ಫ್ರೆಂಡ್ಸ್ ನನ್ನ ಬಗ್ಗೆ ಅಷ್ಟೊಂದು ಕೇರ್ ತೊಗೊಂಡು ನಡಿ ಹಾಸ್ಪಿಟಲ್ ಅಂದರೆ ಕರೆದ್ರೆ ಬರಲ್ಲ ಇವಳು, ಡೈರೆಕ್ಟಾಗಿ ಏನಾದರೂ ಸುಳ್ಳು ಹೇಳಿ ಅವಳನ್ನ ಕರ್ಕೊಂಡು ಹೋಗೋಣ ಅನ್ನೋ ಥರ ಪ್ಲ್ಯಾನ್ ಮಾಡಿದ್ರಂತೆ. ನಿಜವಾಗ್ಲೂ ಅದನ್ನೆಲ್ಲ ಕೇಳಿದಾಗ ನಮಗೋಸ್ಕರನೂ ಯಾರೋ ಒಬ್ರು ಇದ್ದಾರೆ, ನಮ್ಮನ್ನು ಕೇರ್ ಮಾಡ್ತಾರೆ, ನಮ್ಮ ಹೆಲ್ತ್ ಬಗ್ಗೆನೂ ನಮಗೆ ಒಂದು ಇದು ಮಾಡ್ತಾರೆ ಅಂದಾಗ ನಿಜವಾಗ್ಲೂ ಎಷ್ಟು ಅದೊಂದು ಏನಂತಾರೆ, ನಮ್ಗೆ ಯಾರೋ ಬಂದು ಏನೋ ಮಾಡಬೇಕು ಅನ್ನೋದಲ್ಲ, ಒಂದೆರಡು ಮಾತಿದೆ ನೋಡಿ, ಆರಾಮಾಗಿದ್ಯಾ, ಚೆನ್ನಾಗಿದ್ಯಾ, ನಡಿ ಹೋಗೋಣ, ನಾನು ಇದ್ದೀನಿ ನಿನಗೆ ಅಂತ ಅಂದ್ಬಿಟ್ಟು ಒಂದೆರಡು ಮಾತು ಹೇಳ್ತಾರೆ ನೋಡಿ. ಆವಾಗಲೇ ನಮ್ಗೆ ಎಷ್ಟು ಹೆಲ್ತ್ ಅಪ್ಸೆಟ್ ಆದ್ರೂ ಒಂದು 50% ಕ್ಯೂರ್ ಆಗುತ್ತೆ ಅಂತಲೇ ಹೇಳ್ಬೋದು ಅಲ್ವಾ. ಅಮ್ಮನೂ ನೆನ್ನೆ ಬಂದಿದ್ರು ಮನೆಗೆ, ಅಂದರೆ ಈ ವಿಡಿಯೋ ಶೂಟ್ ಮಾಡ್ಕೊಳ್ಳೋ ಹಿಂದಿನ ದಿನ ಬಂದಿದ್ರು. ಅಮ್ಮನೂ ಬೈತಾ ಇದ್ರು, ಏನು ನೀನು ಇನ್ನೂ ಚಿಕ್ಕ ಹುಡುಗಿನ, ನಿನ್ನ ನಾವು ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಾಗಿ ಗೊತ್ತಾಗಲ್ವಾ ನಿನಗೆ ಸ್ವಲ್ಪನೂ ಅಂತ ಹೇಳಿ. ಅಂದರೆ ತಾಯಂದಿರೇ ಹಾಗೆ ಅಲ್ವಾ, ಅವ್ರ ಬೈಗುಳದಲ್ಲೂ ಎಲ್ಲೋ ಒಂದು ಕಡೆ ನಮ್ಮ ಬಗ್ಗೆ ಕೇರು ಮತ್ತು
ಮತ್ತೆ ಪ್ರೀತಿ ಅನ್ನೋದು ಇರುತ್ತೆ. ಸರಿ ನಡಿ ನಾನೇ ಕರ್ಕೊಂಡು ಹೋಗ್ತೀನಿ, ನಿನ್ಗೆ ಹೋಗಕ್ಕೆ ಅಷ್ಟೊಂದು ಕಷ್ಟ ಆಗ್ತಿದ್ರೆ ಅಂತೆಲ್ಲ ಅಂತ ಇದ್ರು. ಆ ಥರ ಎಲ್ಲ ಏನೂ ಇಲ್ಲ ಅಮ್ಮ, ಯಾಕೋ ಅನ್ನಿಸ್ತಿದೆ ನನಗೆ ಬಾಡಿ ಪೇನ್ಸ್, ನೋಡೋಣ ಇರು, ಆಗಲಿಲ್ಲ ಅಂತಂದರೆ ನಿನಗೆ ಕಾಲ್ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಇವನ್ ಮನೆಯವರು ಅಷ್ಟೇ ತುಂಬ ಕೇರ್ ಮಾಡಿದ್ದಾರೆ, ಮಾಡಿಲ್ಲ ಅಂತೇನೂ ಇಲ್ಲ. ಅವ್ರು ಯಾವ ಥರ ನೋಡ್ಕೊಂಡಿದ್ದಾರೆ ಅನ್ನೋದೆಲ್ಲ ನಾನು ಖಂಡಿತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನಿಮಗೆ. ಬಟ್ ಕೆಲವು ಸತಿ ನಾನು ಆಗ್ಲೇನೂ ಹೇಳಿದ್ದೀನಿ, ನಮ್ಗೇನಾದರೂ ಆದಾಗ ಯಾರೋ ಬಂದು ನಮಗೇನೋ ಮಾಡಬೇಕು, ಯಾರೋ ಬಂದು ನಮ್ಮನ್ನು ನೋಡ್ಕೋಬೇಕು ಅನ್ನೋದು ಖಂಡಿತ ಇಲ್ಲ. ನಮ್ಮನ್ನು ನಾವು ಕೇರ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇದ್ದೇ ಇರತ್ತೆ, ನಾವು ಮಾಡ್ಕೊಳ್ಳಬೇಕು ಸಹ. ಬಟ್ ನಾನೇನು ಹೇಳ್ತೀನಿ ಅಂತಂದರೆ, ಅಟ್ಲೀಸ್ಟ್ ಈಗ ನಮಗೆ ಬಿಡಿ, ನಮ್ಗೆ ಯಾರೋ ಮಾಡಿದ್ರೋ ಮಾಡಲಿಲ್ವೋ ಅದು ಪಕ್ಕಕ್ಕಿಡೋಣ. ಬೇರೆಯವ್ರಿಗೆ ಯಾರಿಗಾದ್ರೂ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೋ ನಮ್ಮ ಫ್ರೆಂಡ್ಸ್ಗೋ ಏನಾದರೂ ಆಗಿದೆ ಅಂತಂದಾಗ ಅವ್ರು ಮಾಡಲಿಲ್ಲ ಅಂತ ಹೇಳಿಬಿಟ್ಟು ನಾವು ಸುಮ್ಮನೆ ಇರೋದಲ್ಲ. ಅವ್ರಿಗೆ ಹುಷಾರಿಲ್ಲ ಅಥವಾ ಅವ್ರಿಗೇನೋ ಒಂದು ಲೈಫಲ್ಲಿ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗಿದ ತಕ್ಷಣ ಇಮಿಡಿಯೇಟಾಗಿ ನಮ್ಗೆ ಅವರಿಂದ ನಮಗೆ ಪ್ರಾಬ್ಲಮ್ ಆದರೂ ಆಗಿರಲಿ, ಏನಾದರೂ ಆಗಿರಲಿ, ಅಟ್ಲೀಸ್ಟ್ ಒಂದು ಕನ್ಸರ್ನ್ಗೆ ನಾವು ಅವ್ರ ಬಗ್ಗೆ ಒಂದು ತಿಳ್ಕೊಳ್ಳೋದು, ಇಲ್ಲಾಂದರೆ ಅವ್ರಿಗೆ ನಾವು ಡೈರೆಕ್ಟಾಗಿ ಕಾಲ್ ಮಾಡಿ ಹೇಗಿದ್ಯಾ, ಏನಾಗ್ತಿದೆ, ತೋರಿಸ್ದ್ಯಾ, ಹಾಸ್ಪಿಟಲ್ಗೆ ಹೋಗಿದ್ಯಾ ಅಂತ ಅಂದ್ಬಿಟ್ಟು ನಾವು ಕೇಳಿದ್ದೀವಿ ಅಂತಂದರೆ ಖಂಡಿತ ಅವ್ರಿಗೆ ಎಷ್ಟೋ ಒಂಥರ ನಾವು ಹೆಲ್ಪ್ ಮಾಡ್ದಂಗೆ ಆಗುತ್ತೆ ಇಂಡೈರೆಕ್ಟಾಗಿ. ಬಿಕಾಸ್ ಕೆಲವು ಸತಿ ಹೇಳ್ತಾ ಇರ್ತಾರಲ್ವ, ಕೆಲವೊಂದು ಔಷಧಿಗಳು ಗುಣ ಮಾಡದೇ ಇರೋದು ಕೆಲವೊಂದು ಒಳ್ಳೆ ಸಾಂತ್ವನದ ಮಾತುಗಳು ಗುಣ ಮಾಡತ್ತೆ ಅಂತ ಹೇಳಿ. ಸೊ ನಾನು ಅದನ್ನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಹಂಗನ್ಬಿಟ್ಟು ನನಗೆ ಯಾರು ಮಾಡಿಲ್ಲ ಅಂತ ಅಂದ್ಬಿಟ್ಟು ಖಂಡಿತ ಅನ್ಕೋಬೇಡಿ. ಎಲ್ಲರೂ ತುಂಬ ಚೆನ್ನಾಗಿ ಕೇರ್ ಮಾಡಿ ಎಲ್ಲ ಮಾಡಿದ್ದಾರೆ. ಸೊ ಹಂಗೆಲ್ಲ ಮಾಡಿದ್ದಕ್ಕೆ ನಾನು ಹೇಳ್ತಿದ್ದೀನಿ, ಬಿಕಾಸ್ ಎಲ್ಲರ ಕೇರು, ಪ್ರೀತಿ ಆ ಒಂದು ಇದ್ದಿದ್ರಿಂದನೇ ನಾನು ಸ್ವಲ್ಪ ಬೇಗನೆ ಹುಷಾರಾದೆ ಅಂತಾನೆ ಹೇಳ್ಬೋದು. ಬಟ್ 3 days ಹಾರಿಬಲ್ ಆಗಿತ್ತು ನನ್ನ ಲೈಫಲ್ಲಿ, ಅದನ್ನಂತೂ ಮರೆಯೋಕ್ಕಾಗಲ್ಲ. ಬಟ್ ಇದರಲ್ಲಿ ನನ್ನ ಇಗ್ನೋರೆನ್ಸ್ ಸಹನೂ ಇದೆ. ನಾನು ಆ ಥರ ಇಗ್ನೋರ್ ಮಾಡಬಾರ್ದಿತ್ತು ನನ್ನ ಹೆಲ್ತ್ ಬಗ್ಗೆ. ಅದು ಒಂದು ನಾನು ಬುದ್ಧಿ ಅಂದರೆ ಒಂದು ಪಾಠ ಕಲ್ತಿದ್ದೀನಿ ಇದರಿಂದ. ಸೊ ನಾನು ಮಾಡಿದ್ದನ್ನು ನೀವು ಯಾರು ಮಾಡಬೇಡಿ. ಇಮಿಡಿಯೇಟಾಗಿ ಏನಾದರೂ ಆದರೆ, ಸಣ್ಣ ಪುಟ್ಟದ್ದಾದರೆ ಹೋಮ್ ರೆಮಿಡೀಸಿಂದ ಓಕೆ ಕ್ಲಿಯರ್ ಮಾಡ್ಕೋಬೋದು. ಬಟ್ ತುಂಬ ಜಾಸ್ತಿ ಆಗ್ತಿದೆ ಅಂದಾಗ ನಮ್ಮ ಬಾಡಿ ಇಂಡಿಕೇಟ್ ಮಾಡತ್ತೆ, ಇಲ್ಲ ನಿನ್ಗೇನೋ ಆಗ್ತಿದೆ, ನೀನು ಇದನ್ನು ತೋರಿಸ್ಕೊ ಅಂತ ಹೇಳಿ. ಆ ಥರ ಗೊತ್ತಾಗಿದ ತಕ್ಷಣ ಇಮಿಡಿಯೇಟಾಗಿ ನಾವು ಹಾಸ್ಪಿಟಲ್ಗೆ ಹೋಗೋದು ಒಳ್ಳೆಯದು ಅಂತಲೇ ನಾನು ಸಜೆಸ್ಟ್ ಮಾಡ್ತೀನಿ. ಇನ್ನು ಅವತ್ತು ನಮ್ಮ ಪಾವನಿ ಕಾಲೇಜಿಂದ ಬೇಗ ಬಂದಳು. ಪಾಪ ಅವಳೇ ಬಜ್ಜಿ ಎಲ್ಲ ಮಾಡಿ ನಮಗೆ, ಅಂದರೆ ನಾನು ಮಾಡ್ತೀನಿ ಅಂದ್ರೂ ಅವಳು ಮಾಡಿಸ್ಲಿಲ್ಲ. ನಾನು ಮಾಡ್ಕೊಡ್ತೀನಿ, ನೀವು ಹೋಗಿಮ್ಮ ಅಂತ ಹೇಳಿದ್ಲು. ಸೊ ಅವಳು ಮಾಡಾದ್ಮೇಲೆ ನಾವೆಲ್ಲ ಕುತ್ಕೊಂಡು ಊಟ ಮಾಡಿದ್ವಿ. ಆಮೇಲೆ ಆ್ಯಕ್ಚುಲಿ ಚೆನ್ನಾಗೇ ಇದ್ದೆ ಅವತ್ತು, ನನಗೇನು ಅಷ್ಟೊಂದಿಲ್ಲ, ಸುಮ್ಮನೆ ಸ್ವಲ್ಪ ವಾಯ್ಸ್ ಪ್ರಾಬ್ಲಮ್ ಇತ್ತು, ಸ್ವಲ್ಪ ಹೊಟ್ಟೆ ನೋವು, ಸೊಂಟ ನೋವು, ಅದು ಕಾಮನ್ ಅಲ್ವಾ, ಆ ಥರ ಆಯಿತು. ಬಟ್ ನೈಟ್ ಆಗ್ತಿದ್ದಂಗೆ ಸಿಕ್ಕಾಪಟ್ಟೆ ಜಾಸ್ತಿ ಆಗಿಬಿಟ್ಟು ನೆಕ್ಸ್ಟ್ ಡೇ ಅಂತೂ ನನಗೆ ಇದ್ದು ಮಾತಾಡೋಕ್ಕೂ ಆಗ್ತಿರ್ಲಿಲ್ಲ. ಆಮೇಲೆ ಹಸ್ಬೆಂಡೇ ನನ್ನೆಲ್ಲ ನೋಡ್ಕೊಂಡಿದ್ದು. ಅದೆಲ್ಲ ಯಾವ ಥರ ಅನ್ನೋದು ಅದೇ ಆಗಲೇ ಹೇಳ್ದಂಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ. ಇನ್ನು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಜಾಸ್ತಿ ಹಾಕೋಕ್ಕಾಗಲಿಲ್ಲ ನನಗೆ, ಬಿಕಾಸ್ ಹೆಲ್ತ್ ಇಶ್ಯೂ ಇಂದ ಅಷ್ಟೇ. ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಮತ್ತೊಂದು ವ್ಲಾಗಲ್ಲಿ ಆದಷ್ಟು ಬೇಗ ಭೇಟಿ ಆಗ್ತೀನಿ. ಮತ್ತೊಂದು ಬಾರಿ ನನ್ನ ಈ ವಾಯ್ಸಿಂದ ನಿಮ್ಮನ್ನು ಇರಿಟೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅನ್ಸಿದ್ರೆ ಪ್ಲೀಸ್ ಸಾರಿ ಕೇಳ್ತೀನಿ. ಆದಷ್ಟು ಬೇಗ ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಸಿ ಯು.